ಈ ವಿಡಿಯೋದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಮೇಲೆ ಕೆಲವೊಂದು ಅಡ್ವಾನ್ಸ್ ಪ್ರಾಬ್ಲಮ್ಸ್ ನೋಡೋಣ. ದ ಫಾಲೋಯಿಂಗ್ ಆರ್ ದ ಇನ್ಕಮ್ ಆಫ್ ಸಿದ್ದು ಫಾರ್ ದ ಪ್ರೀವಿಯಸ್ ಇಯರ್ 2020-21. ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ಕೊಟ್ಟಿದ್ದಾರೆ. ಸೊ ಇದು ಫಾರಿನ್ ಇನ್ಕಮ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಅಂದರೆ ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಅಗ್ರಿಕಲ್ಚರ್ ಇನ್ಕಮ್, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಎಕ್ಸಮ್ಟ್ ಆಗುತ್ತೆ. ದಿಸ್ ಈಸ್ ಅ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಇದು ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಓನ್ಲಿ ಫಸ್ಟ್ ಕೇಸ್. ಸೊಲ್ಯೂಷನ್ ನೋಡೋಣ. ಸೊ ಮಿಸ್ಟರ್ ಸಿದ್ದು, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ, ಮೊದಲಿಗೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್. ಸೊ 40,000 ಏನಾಗುತ್ತೆ, ಓನ್ಲಿ ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ, ಬಿಕಾಸ್ ಇಟ್ ಇಸ್ ಅ ಇನ್ಕಮ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಓಕೆ, ಸೊ NOR ಮತ್ತು NR ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ನಾನ್ ಟ್ಯಾಕ್ಸಬಲ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಬಿ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಇಸ್ ಅ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ 3 ಕೇಸಸ್. ಸೊ ಸರ್ವಿಸಸ್ ನೀವೆಲ್ಲಾದರೂ ಕೊಟ್ಟಿರಲಿ, ಸರ್ವಿಸಸ್ ರೆಂಡರ್ಡ್ ಇನ್ ಇರಾನ್ ಅಂತ ಹೇಳಿದ್ದಾರೆ. ಸೊ ವೆರೆವರ್ ಸರ್ವಿಸಸ್ ರೆಂಡರ್ ಬಟ್ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಇತ್ತಂದರೆ ಇದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 20,000 rupees ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ 20,000 rupees ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ. ಸೊ ಇದು ಬಿಸ್ನೆಸ್ ಇನ್ ಇಂಡಿಯಾ ಇದೆ. ಸೊ ಇಂಡಿಯನ್ ಇನ್ಕಮ್ ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ ಆಲ್ 3 ಕೇಸಸ್. 30,000 rupees ROR, NOR ಮತ್ತು ನಾನ್ ರೆಸಿಡೆಂಟ್ 30,000. ನೆಕ್ಸ್ಟ್ ಪಾಯಿಂಟ್ ನಂಬರ್ ಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಓಕೆ, ಸೊ ಡೊಮೆಸ್ಟಿಕ್ ಕಂಪನಿ ಅಂದರೆ ಇದು ಕೂಡ ಇಂಡಿಯನ್ ಇನ್ಕಮ್ ರಿಸೀವ್ಡ್, ಅಂದರೆ ಇಂಡಿಯನ್ ಇನ್ಕಮ್ ಇರೋದ್ರಿಂದ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 5,000 rupees. ಓಕೆ, 5,000 rupees ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್ ಆಲ್ಸೋ. ಸೊ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಇ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಲಂಡನ್ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಇಲ್ಲಿ ಸೊ ದಿಸ್ ಈಸ್ ದ ಫಾರಿನ್ ಇನ್ಕಮ್ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಇತ್ತಂದರೆ ROR ಮತ್ತು NOR ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ದೆನ್ 1/3 ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಇದ್ದಾಗ ಯಾವುದೇ ಇನ್ಕಮ್ ಇದ್ರೂ ಇಂಡಿಯಾದಲ್ಲಿ ರಿಸೀವ್ ಆತಂದರೆ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಫಸ್ಟ್ 2 ಕೇಸಲ್ಲಿ 30,000 ಟ್ಯಾಕ್ಸಬಲ್ ಆದರೆ ನಾನ್ ರೆಸಿಡೆಂಟ್ ಕೇಸಲ್ಲಿ 1/3 ಆಫ್ 30,000 ಅಂದರೆ 10,000 ಅಷ್ಟೇ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಫಸ್ಟ್ 2 ಕೇಸಲ್ಲಿ 30,000, ಆಮೇಲೆ ನಾನ್ ರೆಸಿಡೆಂಟ್ ಕೇಸಲ್ಲಿ ಓನ್ಲಿ 10,000 ಇದು ಟ್ಯಾಕ್ಸಬಲ್ ಆಗುತ್ತೆ. 30,000 ಇನ್ ಕೇಸ್ ಆಫ್ ROR ಆ್ಯಂಡ್ NOR. ಓಕೆ, ಸೊ 1/3 ರಿಸೀವ್ ಮಾಡಿದ್ದಕ್ಕೆ, ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದಕ್ಕೆ 10,000 rupees ಇದು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಎಫ್, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಜಪಾನ್ ಆ್ಯಂಡ್ ಅಮೌಂಟ್ ವಾಸ್ ಡೆಪಾಸಿಟೆಡ್ ದೇರ್. ಸೊ ಇದು ಫಾರಿನ್ ಇನ್ಕಮ್, ರಿಸೀವ್ ಕೂಡ ಫಾರಿನಲ್ಲಿ ಆಗಿದೆ, ಔಟ್ಸೈಡ್ ಇಂಡಿಯಾ. ಓಕೆ, ಸೊ ಇದು ಓನ್ಲಿ ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಟ್ಸ್ ಅ ಫಾರಿನ್ ಇನ್ಕಮ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಜಿ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಹಳೆ ಇನ್ಕಮ್ ಏನಿದ್ದರೂ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಎಕ್ಸಮ್ಟೆಡ್ ಇನ್ ಆಲ್ 3 ಕೇಸಸ್. ಸೊ ಇಲ್ಲಿ ನಾವು ಪ್ರೀವಿಯಸ್ ಇಯರ್ 2020-21 ಇನ್ಕಮ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಹಳೇದು ಯಾವುದು, ಪಾಸ್ಟ್ ಇಯರ್ ಹಿಂದಿನ ವರ್ಷದ್ದೇನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಟೋಟಲ್ ಇನ್ಕಮ್ ನೋಡೋಣ. ಟೋಟಲ್ ಇನ್ಕಮ್ ಫಾರ್ ROR 1,35,000, ದೆನ್ NOR 85,000, then non-resident 65,000. Okay, this is the total income of a different residential status person. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.
Mr. Copper has the following income during the previous year 2020-21. Rent from house property in Europe 1 lakh rupees, half of which is received in India. This is a foreign income, but 50% ಏನಿದೆ ಹಾಫ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ರಿಸೀವ್ಡ್ ಇನ್ ಇಂಡಿಯಾ ಇದ್ದರೆ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇಲ್ಲಿ ಫಾರಿನ್ ಇನ್ಕಮ್ ಓನ್ಲಿ 50% ಅಷ್ಟೇ ರಿಸೀವ್ ಮಾಡಿದ್ದಾರೆ. ಸೊ ಇದು ಫುಲ್ ಅಮೌಂಟ್ ಏನಾಗುತ್ತೆ, 6 ಕೇಸಲ್ಲಿ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದಕ್ಕೆ NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಓನ್ಲಿ ಹಾಫ್ ಅಷ್ಟೇ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ 6 ಕೇಸಲ್ಲಿ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ 1 ಲ್ಯಾಕ್ ರುಪೀಸ್. ದೆನ್ ಮಿಕ್ಕಿದ 2 ಕೇಸಲ್ಲಿ ಓನ್ಲಿ 50% ಅಷ್ಟೇ ಇದು ಟ್ಯಾಕ್ಸಬಲ್ ಆಗುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಕೊಪ್ಪದ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಯುರೋಪ್. ಸೊ ಫಾರಿನ್ ಇನ್ಕಮ್ ಇರೋದ್ರಿಂದ 6 ಕೇಸಲ್ಲಿ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದಕ್ಕೆ 50% ಅಷ್ಟೇ ಇಲ್ಲಿ NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಬಿ, ಅಗ್ರಿಕಲ್ಚರ್ ಇನ್ಕಮ್ ಇನ್ ನೇಪಾಲ್. ಸೊ ಇದು ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಇದು ಓನ್ಲಿ ಫಸ್ಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 6 ಕೇಸಲ್ಲಿ 50,000 ರುಪೀಸ್. NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕ್ ಆಫ್ ಇಂಡಿಯಾ 50,000 ರುಪೀಸ್, ಆಫ್ ವಿಚ್ 5,000 ರುಪೀಸ್ ಪೇಡ್ ಟು ಅನಾಥಾಶ್ರಮ ಧಾರವಾಡ. ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ದಿಸ್ ಇಸ್ ಅ ಇಂಡಿಯನ್ ಇನ್ಕಮ್. ಸೊ 50,000 ರುಪೀಸ್ ಇದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಲ್ಲಿ ಡೊನೇಷನ್ ಕೊಟ್ಟಿದ್ದು ಇಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಓನ್ಲಿ ಇಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇದು 50,000 ರುಪೀಸ್ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 50,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್, ಬಿಕಾಸ್ ದಿಸ್ ಇಸ್ ಅ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಡಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಫ್ರಾನ್ಸ್ rupees 1 lakh, but this profession is controlled from India. This is a foreign income, but ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡೋದ್ರಿಂದ ಫಸ್ಟ್ 2 ಕೇಸಲ್ಲಿ ಅಷ್ಟೇ ಇದು ಟ್ಯಾಕ್ಸಬಲ್ ಆಗುತ್ತೆ. 1 lakh rupees ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR ಮತ್ತು NOR. ಸೊ ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಇ, ಡಿವಿಡೆಂಡ್ ಅರ್ನ್ ಫ್ರಮ್ ರಿಲಯನ್ಸ್ ಲಿಮಿಟೆಡ್ 25,000. ಸೊ ಇದು ಇಂಡಿಯನ್ ಕಂಪ್ನಿದ ಡಿವಿಡೆಂಟ್ ಇರೋದ್ರಿಂದ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 25,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಎಫ್, ರಾಯಲ್ಟಿ ರಿಸೀವ್ಡ್ ಫ್ರಮ್ ಅ ಮೈನಿಂಗ್ ಕಂಪನಿ rupees 25,000 ಇನ್ ಇಂಡಿಯಾ. ಸೊ ಇಲ್ಲಿ ಇಂಡಿಯಾದಲ್ಲಿ ರಿಸೀವ್ ಮಾಡೋದ್ರಿಂದ ಇದು 3 ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 25,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲೂ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ, ಬಿಕಾಸ್ ದಿಸ್ ಇಸ್ ದ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಜಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಆಫ್ ನೆಸ್ಟ್ಲೆ ಲಿಮಿಟೆಡ್ ಇನ್ ಜರ್ಮನಿ rupees 25,000. ಇದು ಫಾರಿನ್ ಇನ್ಕಮ್ ಇರೋದ್ರಿಂದ ಓನ್ಲಿ ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 25,000 ಇನ್ ಕೇಸ್ ಆಫ್ ROR ಓನ್ಲಿ, ಬಿಕಾಸ್ ಇಟ್ ಈಸ್ ಅ ಕಂಪ್ನಿಯಲ್ಲಿದೆ, ಜರ್ಮನಿಯಲ್ಲಿದೆ. ಸೊ ಅಲ್ಲಿ ಫಾರಿನ್ ಇನ್ಕಮ್ ಅಕ್ರೂಡ್ ಆ್ಯಂಡ್ ರಿಸೀವ್ಡ್ ಇನ್ ಫಾರಿನ್ ಔಟ್ಸೈಡ್ ಇಂಡಿಯಾ ಇದ್ದಿದ್ದಕ್ಕೆ ಓನ್ಲಿ ROR ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಫ್ರಮ್ ಫ್ರಾನ್ಸ್ rupees 50,000. ಸೊ ಎನಿ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಇದ್ದರೆ ಇದು ಎಕ್ಸಮ್ಟೆಡ್ ಆಗುತ್ತೆ. 3 ಕೇಸಲ್ಲಿ ದಿಸ್ ಈಸ್ ಎಕ್ಸಮ್ಟೆಡ್. ಓಕೆ, ಇವಾಗ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋಣ. 3 ಕೇಸದ್ದು ಟೋಟಲ್ ಇನ್ಕಮ್ ಆಫ್ ROR is a 3,75,000.
2,50,000 NOR, then 1,50,000 non-resident the total income. Okay. So this is a total income of a different residential status person of Mr. Koppat. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ.